ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಅಭಿಜಾತ ಕಲಾವಿದ ಗಣೇಶ್ ರಾವ್ ಅವರು. ಇವರು ಸಿನಿಮಾ ರಂಗಕ್ಕೆ ಹೇಗೆ ಬಂದರು, ಇವರ ಮೊದಲ ಸಿನಿಮಾ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಓಕೆ ಸರ್, ಇಷ್ಟೆಲ್ಲ ಸಾಹಸ ಮಾಡಿಕೊಂಡು ರಿಸ್ಕ್ ತಗೊಂಡು ಮದುವೆ ಆಗಿ ಎಲ್ಲದು ಮುಗಿದು ಚಿತ್ರರಂಗಕ್ಕೆ ಅಂತ ಬರ್ತೀರಾ. ನಿಮ್ಮ ಲೈಫಲ್ಲಿ ಇಬ್ರು ಶ್ರೀನಿವಾಸ್ ಅವರು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಆ ಇಬ್ರು ಶ್ರೀನಿವಾಸ್ ಅವ್ರ ಬಗ್ಗೆನೂ ಹೇಳಿ, ನಿಮ್ಮ ಮೊದಲನೇ ಸಿನಿಮಾ ಹೇಗೆ ಚಾನ್ಸ್ ಸಿಕ್ತು ಸರ್? ಮೇಡಮ್, ಈಗಾಗಲೇ ಹೇಳಿದಾಗೆ ನಾನು ವರ್ಕ್ಶಾಪಲ್ಲೇ ಕೆಲಸ ಮಾಡುವಾಗ ಅದೇ ಥ್ರೂ ವೆಹಿಕಲ್ ಮುಖಾಂತರನೇ ಶ್ರೀನಿವಾಸ್ ಅಂತ ಸ್ಟಿಲ್ ಫೋಟೋಗ್ರಾಫರ್ ಇದ್ದರು. ಅವ್ರು ನಮ್ಮ ವರ್ಕ್ಶಾಪಿಂದ ಒಂದು 150-200 ಮೀಟರ್ ಮನೆಯವ್ರದ್ದು. ಅವರು ಅವ್ರ ಗಾಡಿ ಸರ್ವಿಸಿಂಗ್ ಬಿಟ್ಟಿದ್ರು. ಸೊ ಆವಾಗ ಅವ್ರದ್ದು ಕ್ಯಾಮ್ರಾ ತಗಲಾಕೊಂಡು ಬಂದಿದ್ರು ಗಾಡಿನಲ್ಲಿ, ಇದು ಸ್ಟಿಲ್ ಕ್ಯಾಮ್ರಾ. ನಾನು ಕ್ಯೂರಿಯಾಸಿಟಿ ಕೇಳಿದೆ, ಎಲ್ಲಿ ಫೋಟೋಗ್ರಾಫರ್ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಏನಂತ. ಇಲ್ಲ, ನಾನು ಸಿನಿಮಾದಲ್ಲಿ ಕೆಲಸ ಮಾಡೋದು. ಆವಾಗ ಸ್ವಲ್ಪ ನನಗೂ ಹೇಳಿ ಸಾರ್ ಅಂದೆ. ಸೊ ಇಂಟ್ರೆಸ್ಟಾಗಿ ಗಾಡಿಯವ್ರ ಕೆಲಸ, ಗಾಡಿ ರಿಪೇರಿ ಮಾಡಿಕೊಟ್ಟೆ. ಸೊ ಅವರು ಬನ್ನಿ ನಾಳೆನೇ ಹೋಗೋಣ ಅಂದ್ಬಿಟ್ಟು ಚಾಮುಂಡಿ ಸಿನಿಮಾ ನಡೀತಾ ಇತ್ತು. ಮಾಲಾಶ್ರೀ ಅವರು ಜೆ ಪಿ ನಗರ್ ಏರಿಯಾದಲ್ಲಿ. ಖುಷ್ಬು ಮತ್ತು ಮಾಲಾಶ್ರೀ ಇಬ್ಬರು ಹೀರೋಯಿನ್. ಅದಕ್ಕೆ ಶಂಕರ್ ಅಂತ ತೆಲುಗುನವ್ರು ಡೈರೆಕ್ಟರ್ ಅವರು. ಅವ್ರ ಹತ್ರ ಹೋಗಿ ಕರ್ಕೊಂಡೋಗಿ, ಬಟ್ ನಾನು ಏನು ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಆ್ಯಕ್ಟಿಂಗ್ ಮಾಡೋದು ಗೊತ್ತಿರಲಿಲ್ಲ. ಸುಮ್ಮನೆ ಕರ್ಕೊಂಡೋಗಿ ಕೋ ಡೈರೆಕ್ಟ್ರ್ ಪರಿಚಯ ಮಾಡಿಸಿದ್ರು. ಅವ್ರು ನೋಡ್ಬಿಟ್ಟು ಯಾವ್ದಾರು ಮಾಡಿದ್ದೀರಾ? ಇಲ್ಲ, ಯಾವುದು ಮಾಡಿಲ್ಲ ಅಂದೆ. ಸರಿ ಅಂದ್ಬಿಟ್ಟು ಒಂದು ಡಾಕ್ಟರ್ ರೋಲ್ ಇದೆ ಮಾಡಿ ಅಂತ ಸುಮ್ಮನೆ ಅಲ್ಲೇ ಕ್ಯಾಶುವಲ್. ಅದು ಸಿನಿಮಾ ದೊಡ್ಡ ತೆರೆಗೆ ಒಂದು ಎಂಟ್ರಿ, ಡಾಕ್ಟರ್ ಮುಖಾಂತರ ಎಂಟ್ರಿ ಆಯಿತು. ಏನಿಲ್ಲ, ಅವರಿಬ್ಬರು ಹೀರೋಯಿನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನಾನು ಡಾಕ್ಟರ್ ಆಗಿರ್ತೇನೆ. ಅವ್ರ ತಾಯಿಗೆ ಅಡ್ಮಿಟ್ ಮಾಡಿರ್ತಾರೆ ಹಾಸ್ಪಿಟಲ್ಲಿ. ಅವ್ರಿಗೆ ಇಂಜೆಕ್ಷನ್ ಕೊಡೋ ಸೀನ್ ಅಷ್ಟೇ. ಒಂದು ಡೈಲಾಗು ಇಲ್ಲ, ಒಂದೇ ಒಂದು ಚಿಕ್ಕ ಡೈಲಾಗು. ಏನೂ ಆಗಲ್ಲ ಸರ್, ಹೆದರ್ಕೊಂಬಿಡಿ ಸುಮ್ಮನಿರಿ ಅಂತ ಹೇಳೋದು. ಇಂಜೆಕ್ಷನ್ ಹಿಂಗೆ ಬಬುಲ್ ಬಂದಮೇಲೆ ಇಂಜೆಕ್ಷನ್ ಚುಚ್ಚೋದು ಅಷ್ಟೇ. ಸೀನ್ ಅಷ್ಟೇ. ಅದು ಚಾಮುಂಡಿ ಅಂದರೆ ಒಂದು ಹೆಸರಿಗೆ ಒಂದು ಸಿನಿಮಾ, ಫಸ್ಟ್ ಸಿನಿಮಾ ಯಾವುದು ಅನ್ನೋದಕ್ಕೆ ಅದೊಂದು ನಿದರ್ಶನ. ಅದು ಒಂದು ಸೀನ್ ಆದ್ರೂ ದೊಡ್ಡ ಹೌದೌದು. ಆಮೇಲೆ ಮಾಲಾಶ್ರೀ ಜೊತೆ ಒಂದು 3-4 ಸಿನಿಮಾ ಮಾಡೋ ಅವಕಾಶ ಸಿಕ್ತು. ಹಾಗೆ ಇದ್ದಾಗ ಇನ್ನೊಂದ್ಸರಿ ಈ ಭಾಗ್ಯಚಕ್ರ ಅಂತ ಹೇಳೋದು, ಅದಕ್ಕೆ ಎಂಟ್ರಿ ನಮ್ಮ ಇವರು ಎಸ್ಕಾಟ್ ಶ್ರೀನಿವಾಸ್ ಅಂತ. ಸೊ ಅವ್ರ ಪರಿಚಯ ಆಯಿತು. ಅವರು ನಿಂಬಾಳ್ಕರ್ ಅಂತ, RG ನಿಂಬಾಳ್ಕರ್ ಅಂತ ಮ್ಯಾನೇಜರ್ ಇದ್ದು, ಅವ್ರಿಗೆ ಪರಿಚಯ ಮಾಡಿಸಿದ್ರು. ಅವರು ಹೋಗಿದ ತಕ್ಷಣ ಅವ್ರು ಇನ್ಸ್ಪೆಕ್ಟರ್ ಮಾಡಪ್ಪ ಅಂದರು. ಅದು ಕಂಟಿನ್ಯೂಸ್ ಸೀನ್ ಬಂತು. ಅಷ್ಟರಲ್ಲಿ ನಂದು ವ್ಯಾಪಾರ ಕೂಡ ಡಲ್ ಆಗ್ತಾ ಬಂದಿತ್ತು. ಅಷ್ಟರಲ್ಲಿ ಭಾಗ್ಯಚಕ್ರ ಮಾಡೋ ಟೈಮಲ್ಲೇ ಡಾಕ್ಟರ್ ಅಣ್ಣ ಅವರು, ರಾಜ್ಕುಮಾರ್ ಅವ್ರದ್ದು ಕಿಡ್ನಾಪ್ ಆಗೋಯ್ತು ವೀರಪ್ಪನಿಂದ. ಸೊ ಅಲ್ಲಿ ಈ ಕಡೆ ಬಿಸ್ನೆಸ್ಸು ಇಲ್ಲ, ಆ ಕಡೆ ಶೂಟಿಂಗ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ರಲ್ಲ, ಏನು ಕೆಲಸನೇ ಇರಲ್ಲ ಅವಾಗ. ಸೊ ಆಗ ಸ್ವಲ್ಪ ಅಡಚಣೆಗಳಾಯಿತು. ಸೊ ನನ್ನ ಲೈಫಲ್ಲಿ ಇಬ್ಬರು ಶ್ರೀನಿವಾಸ್ಗಳು ಒಂದು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗೋದಕ್ಕೆ ಮತ್ತು ಕಿರುತೆರೆಗೆ ಸ್ವಲ್ಪ ಈಗಲೂ ಅವರಿರೋ ಶ್ರೀನಿವಾಸ್ ಅಂತಿದ್ರು ಸ್ಟಿಲ್ ಫೋಟೋಗ್ರಾಫರು. ಅವ್ರ ಪಾಪ ಆಕ್ಸಿಡೆಂಟ್ ತೀರ್ಕೊಂಬಿಟ್ರು. ಅವರು ಅದು ಸ್ಕೂಟರ್ಲಿ ಓಡಾಡುವಾಗ ಗುರುಗುಂಟಪ್ಪಳ್ಳಿ ಯಾವುದೋ ಸಿಗ್ನಲಲ್ಲಿ ಬಿದ್ದು ತಲೆಗೆ ಬಿದ್ದು ಕೋಮಾಗೆ ಹೋಗ್ಬಿಟ್ಟು ಒಂದು 15 ದಿನ ಪಾಪ ಕೋಮಾದಲ್ಲೇ ಇದ್ದರು. ಸೊ ಹೋಗಿ ನಾವೆಲ್ಲ ನೋಡ್ಕೊಂಬಂದು ಮಾತಾಡ್ಸ್ಕೊಂಡು ಬಂದ್ವಿ. ನಮ್ಮ ಕೈಲಿ ಏನಾಗುತ್ತೆ ಅದು ಸ್ವಲ್ಪ ಅವರು ಮನೆಯವ್ರಿಗೆ ಇದು ಮಾಡಿದ್ವಿ. ಸೊ ಅದೇ ಥರ ಎಸ್ಕಾರ್ ಶ್ರೀನಿವಾಸು ಅವ್ರು ಹೋದ ಕಡೆ ಎಲ್ಲ ಒಳ್ಳೆ ಅವ್ರು ಆ್ಯಸ್ ಎ ಫ್ರೆಂಡು ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅವರು. ಯಾಕಂದ್ರೆ ಅವರು ಆಲ್ರೆಡಿ ಸುಮಾರು ಸಿನಿಮಾಗಳು ಮಾಡಿದರು. ಸೊ ಅವರು ಮಾಡೋ ಪ್ರಾಜೆಕ್ಟಲ್ಲಿ ನನಗೊಂದು ಅವಕಾಶ ಕೊಡಿಸೋರು. ಹಾಗೆ ಸಚ್ಚಿ ಓಂ ಪ್ರಕಾಶ್ ಅವರು ಪರಿಚಯ ಮಾಡಿಸಿದ್ರು. ಸಚ್ಚಿ ಅಂತ ಸಿನಿಮಾ, ಓಂ ಪ್ರಕಾಶ್ ಅವರೇ ಹೀರೋ. ಅದರಲ್ಲೊಂದು ಒಳ್ಳೆ ಮೇಜರ್ ಲೀಡ್ ರೋಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿಕ್ತು. ಸೊ ಅದರಲ್ಲಿ ಆ ಸಿನಿಮಾನ ಚೆನ್ನಾಗಿ ಕ್ಲಿಕ್ ಆಗಿದ್ರೆ ಆವಾಗಲೇ ನಂದೊಂದು ಲೈಫ್ ಟರ್ನ್ ಆಗಿರೋದು. ಸೊ ಆ ಸಿನಿಮಾ ಸರಿಯಾಗಿ ಓಡಲಿಲ್ಲ ಅವ್ರದ್ದು. ಸೊ ಫ್ಲಾಪ್ ಸಿನಿಮಾಗಳು ಎಷ್ಟೇ ಮಾಡಿದ್ರು ಮಾರ್ಕೆಟಲ್ಲಿ ಬರಲ್ಲ. ಅದು ನಂಬರ್ ಆ್ಯಡ್ ಆಗ್ತಾ ಹೋಗುತ್ತೆ, ನಂಬರ್ ನಮ್ಮ ಅಕೌಂಟಿಗೆ ಒಂದೊಂದು ಆ್ಯಡ್ ಆಯ್ತು ಅಷ್ಟೇ. ಬಟ್ ಅದರಿಂದ ಬೇರೆ ರೀತಿ ಇಂಡಸ್ಟ್ರಿಯಲ್ಲಿ ಹೆಸರು ಬಂತು ನನಗೆ. ಪುರ ಎಲ್ಲ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಡಾನ್ ಮಾಡಿದೆ, ಆಮೇಲೆ ಬಾಸ್ ಮಾಡಿದೆ. ನನಗೆ ಒಳ್ಳೆ ಹೆಸರು ತಂದ್ಕೊಟ್ಟಿದ್ದ ಸಿನಿಮಾ ಅಂದರೆ ನಮ್ಮ ಇವ್ರದ್ದು ದರ್ಶನ್ ಅವ್ರದ್ದು ಸಾರಥಿ ಸಿನಿಮಾ. ಅವ್ರ ಜೊತೆ ಇರೋದು 2-3 ಸೀನೇ, ಬಟ್ ತುಂಬ ಇಂಪಾರ್ಟೆಂಟ್ ಸೀನು. ಅದು ನೀವು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ನೋಡೋದು ಸುಮಾರು ಮಿಲಿಯನ್ಸು ಲೆಕ್ಕದಲ್ಲಿ ಓಡಿದೆ ಅದು. ಅವರು ಇನ್ಸ್ಪೆಕ್ಟರ್, ನಾನು ಟ್ರಾಫಿಕ್ ಇನ್ಸ್ಪೆಕ್ಟ್ರು, ಅವರು ಆಟೋ ಡ್ರೈವರು.
ರೇಷ್ಮೆ ಗೂಡು ಸೀನ್ ಅದು ತುಂಬ ಇಂಪಾರ್ಟೆಂಟ್ ಸೀನು, ಭಾಳ ಹೆಸರು ತಂದು ಕೊಟ್ಟ ಸೀನ್ ಅದು. ಸೊ ಹಾಗಾಗಿ ಟ್ರಾಫಿಕ್ ಇನ್ಸ್ಪೆಕ್ಟ್ರು ತೂಗಿಸ್ಬಲ್ಲ ಅನ್ನೋ ಒಂದು ಹೆಸರು ಇಂಡಸ್ಟ್ರಿಯಲ್ಲಿ ನಿಮ್ಮ ಬಂತು. ಹೈಟ್ಗೂ ನಿಮ್ಮ ಪರ್ಸನಾಲಿಟಿಗೂ ಇನ್ಸ್ಪೆಕ್ಟರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಯ್ತು. ಸೊ ಹಾಗೆ ಮಾಡ್ತಾ ಮಾಡ್ತಾ ನನಗೆ ಸುಮಾರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳು ಮಾಡಿದೆ. ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳಲ್ಲಿ ಇದುವರೆಗೂ ನಾನು 350 ಸಿನಿಮಾ ನಂದು ಅಕೌಂಟಲ್ಲಿದೆ. ಆಲ್ಮೋಸ್ಟ್ ಆಲ್ ರಿಲೀಸ್ ಆಗಿರೋ ಸಿನಿಮಾಗಳೇ. ರಿಲೀಸ್ ಆಗದ ಕೌಂಟ್ ಹಾಕೊಂಡು ಇನ್ನೊಂದು 15-20 ಎಕ್ಸ್ಟ್ರಾ ಆಗ್ಬೋದು. ಬಟ್ ರಿಲೀಸ್ ಆಗಿರೋ ಸಿನಿಮಾ 350 ಹೆಚ್ಚು ಕಮ್ಮಿ 200 ಸಿನಿಮಾಗಳು ನಾನು ಖಾಕಿ ಡ್ರೆಸ್ಸೇ ಹಾಕಿದ್ದೀನಿ. ಅದರಲ್ಲೂ ಕಾನ್ಸ್ಟೇಬಲಿಂದ IG-ವರೆಗೂ ಪಾತ್ರ ಮಾಡಿದ್ದೀನಿ. ಒಳ್ಳೊಳ್ಳೆ ಒಬ್ಬರು ಕರಪ್ಟ್ ಇನ್ಸ್ಪೆಕ್ಟರ್ ಆದರೆ ಒಂದು ಕಡೆ ಒಳ್ಳೆ ಇನ್ಸ್ಪೆಕ್ಟ್ರು, ಒಂದು ಕಡೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಮೆಸೇಜ್ ಓರಿಯೆಂಟೆಡ್ ಇನ್ಸ್ಪೆಕ್ಟರ್ಗಳು, ಆ ಥರದ್ದು. ಟ್ರಾಫಿಕ್ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಇರ್ಬೋದು. ಸೊ ಅಂದರೆ ನೀವು ಹೇಳ್ದಂಗೆ ಅಂದರೆ 350 ಸಿನಿಮಾದಲ್ಲಿ 200 ಸಿನಿಮಾ ನೀವು ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀರಾ ಅಂದರೆ ನಿಮಗೂ ಎಲ್ಲಾದರೂ ಅನಿಸುತ್ತಾ ಒಬ್ಬ ಕಲಾವಿದಂಗೆ ಒಂದು ಕ್ಯಾರೆಕ್ಟರ್ನ ಕೊಟ್ಟರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅದಕ್ಕೇನೆ ಜಾಸ್ತಿ ಕೇಳ್ತಾರೆ, ಅದೇ ಆಫರ್ಗಳು ಜಾಸ್ತಿ ಬರುತ್ತೆ ಅಂತ ನಿಮಗೂ ಅನಿಸುತ್ತಾ? ಬಟ್ ಒಂದು ಟೈಮಲ್ಲಿ ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಈಗ ಅದ್ರದ್ದು ಮಹತ್ವ ಗೊತ್ತಾದ್ಮೇಲೆ ಅದು ಬ್ರ್ಯಾಂಡಿಂಗ್ ಅನಿಸಿಲ್ಲ. ಬ್ರ್ಯಾಂಡ್ ಅಂತ ಬರೋದು ಯಾರಿಗೆ? ಒಂದು ಒಳ್ಳೆ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂತ ಬರುತ್ತೆ ಅಲ್ವಾ? ಸೊ ಅದೇ ಥರ ನನಗೊಂದು ಬ್ರ್ಯಾಂಡಿಂಗ್ ಇದೆ ಅನ್ನಿಸ್ತು. ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲ ಕ್ಯಾರೆಕ್ಟರ್ ಎಲ್ಲರೂ ಮಾಡೋಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಅದರದೇ ಆದ ಒಂದು ಹೈಟು ಪರ್ಸನಾಲಿಟಿ ಬೇಕಾಗುತ್ತೆ. ಆ ಹೈಟು ವೆಯ್ಟು ಪರ್ಸನಾಲಿಟಿ ನನ್ನಲ್ಲಿದೆ ಅಂತ ಕರಿತಾ ಇದ್ದಾರೆ. ಸೊ ನನ್ನನ್ನೇ ಒಂದು ಬ್ರ್ಯಾಂಡಿಂಗ್ ಅಂತ ತಗೊಂಡು ನಾನು ಯಾಕೆ ಅದ್ರ ಬಗ್ಗೆ ಫೀಲ್ ಮಾಡ್ಕೋಬೇಕು? ನಮ್ಮ ಫ್ರೆಂಡ್ ಸರ್ಕಲ್ಲು ಬೈಯೋರು, ನೀನು ಬ್ರ್ಯಾಂಡಿಂಗ್ ಮಾಡ್ಬಿಡ್ತಾರೆ ಕಣೋ ಒಪ್ಕೋಬೇಡ ಅಂತ. ನನಗೆ ಆವತ್ತು ಅನಿಸ್ಲೇ ಇಲ್ಲ ಆ ಥರ. ಯಾಕಂದರೆ ನೀವು ಮೊದಲೇ ಹೇಳಿದಾಗ ಅದು ಇನ್ನೂ ಒಂದು ಪ್ರಾಡಕ್ಟ್ಗೆ ಬ್ರ್ಯಾಂಡಿಂಗ್ ಅಂದರೆ ಅದರದೇ ಬ್ರ್ಯಾಂಡಿಂಗ್ ಅಂತ ಇರ್ತದೆ. ಸೊ ಆ ಬ್ರ್ಯಾಂಡಿಂಗ್ ನನಗಿದ್ದಾಗ ನಾನು ಯಾಕೆ ಫೀಲ್ ಮಾಡಬೇಕು? ಆ್ಯಕ್ಚುಲಿ ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಒಳ್ಳೆ ಪಾಯಿಂಟ್ ಸರ್ ಇದು. ಹೌದು. ಓಕೆ, ನೀವು ತುಂಬ ಇಷ್ಟಪಟ್ಟು ಮಾಡಿದ್ದು ಪಾತ್ರ ಯಾವುದು ಸರ್? ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರು ಕೊಟ್ಟಿದ್ದು ನಾನು ಇಷ್ಟಪಟ್ಟು ಮಾಡಬೇಕಾಗಿತ್ತು ಅಷ್ಟೇ. ನಾನು ಇಷ್ಟಪಟ್ಟಿದ್ದ ಪಾತ್ರ ಯಾರು ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ನನಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ಹೌದು ಹೌದು ಏನೋ ನೀನು ಇಂಥದ್ದೇ ಮಾಡು, ಇಂಥವ್ರಿಗೆ ಮಾಡಿ ಅಂತ ಯಾರೋ ನಿಮ್ಮಂಥ ಸ್ನೇಹಿತರು ಹೇಳಿದ್ದನ್ನ ಹೋಗಿ ಮೀಟ್ ಮಾಡ್ತಾ ಇದ್ವಿ. ಅವಾಗೆಲ್ಲ ಫೋಟೋಗಳು ಒಂದು ಫೋಟೋ ಪ್ರಿಂಟ್ ಹಾಕ್ಸ್ಕೊಂಡು ಹೋಗ್ಬೇಕಂದ್ರೆ ಅದ್ರ ಹಿಂದೆ ಬರೀಬೇಕು ನಮ್ಮ ಡೀಟೇಲ್ಸ್ ಯಾವ್ದು ಮಾಡಿದ್ದೀವಿ, ನನ್ನ ಹೆಸರೇನು, ಎಲ್ಲಿಂದ ಬಂದಿರೋ ಎಲ್ಲ ಡೀಟೇಲ್ಸ್ ಬರೆದು ಅವ್ನು ಇಷ್ಟ ಆದರೆ ನೋಡೋರು. ಹೆಸರು ಬಂದ ಮೇಲೆ ಮಾತ್ರ ನಾನು ಇಂಥ ಪಾತ್ರ ಮಾಡ್ತೀನಿ ಅಂತ ಹೋಗ್ಬೋದು ಅಷ್ಟೇ ಹೊರತು ನಾವೇನು ಮಾಡಿದೆ ನಾನು ಅದೇ ಪಾತ್ರ ಮಾಡಬೇಕು ಅಂತ ಹೋಗಲ್ಲ. ಅವ್ರು ಕೊಟ್ಟಿದ್ದ ಪಾತ್ರನ ಜೀವ ತುಂಬೋದು, ಅದೇ ನಮಗೆ ಲೈಫು. ಹೌದು ಹೌದು. ಒಂದು ಕಸ ಗುಡ್ಸೋ ಪಾತ್ರ ಕೊಟ್ಟರು ಕಲಾವಿದ ಅಂದಮೇಲೆ ಮಾಡಲೇಬೇಕು. ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ ರಂಗಭೂಮಿನಲ್ಲಿ ಯಾರು ನಿಮ್ಗೆ ಎಕ್ಸ್ಟ್ರಾ ವರ್ಕರ್ಸ್ ಇರಲ್ಲ. ರಂಗಮಂಟಪದ ಮೇಲೆ ಗುಡ್ಸೋದು ನಾವೇ ಮಾಡಬೇಕು, ರಂಗೋಲಿ ಹಾಕೋದು ನಾವೇ ಮಾಡಬೇಕು, ಅದು ತೊಳೆಯೋದು ನಾವೇ ಮಾಡಬೇಕು. ಹಾಗಿರುವಾಗ ನಾವು ಯಾವ ಕೆಲಸ ಕೊಟ್ಟರು ನಾವು ಮಾಡೋಕೆ ರೆಡಿ ಸಿದ್ಧ ಇರ್ತೀವಿ. ಅದು ರಂಗಭೂಮಿಯವ್ರದ್ದು ಸ್ಪೆಷಾಲಿಟಿ. ಅದು ಈಗಿನ ಹೊಸಬರು ಬರೋರಿಗೆ ಪಾಪ ಅವ್ರಿಗೆ ಆ ಥರದ್ದು ಏನು ಇದೇ ಇರಲ್ಲ, ಅದ್ರ ಗಂಧನೇ ಗೊತ್ತಿರಲ್ಲ. ಏನು ರಂಗಭೂಮಿ ಅಂದ್ರೆ ಏನು ಅವರು ಬಂದಿರೋ ಫೈನಾನ್ಷಿಯಲ್ ಸ್ಟೇಟಸ್ ಆ ಥರ ಇರುತ್ತೆ ಅವ್ರಿಗೆ. ಸೊ ಅವ್ರು ಬಂದು ಕಷ್ಟಪಡ್ಬೇಕನ್ನೋ ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ಈಗ ಕೆಲವು ನೋಡಿ ನೀವು ಆ ಪಾತ್ರ ಮಾಡಿ ಒಪ್ಪಲ್ಲ ಅವರು. ಈಗ ಒಬ್ಬ ಒಳ್ಳೆ ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋನು ನೀನು ಭಿಕ್ಷುಕನ ಪಾತ್ರ ಮಾಡೋದು ಬೇಡ ಅಂತಾನೆ, ನಾನು ಭಿಕ್ಷುಕನ್ ಮಾಡ್ಬೇಕಂತಾನೆ. ಬಟ್ ನಾವು ರೆಡಿ ಇದ್ದೀವಿ, ನಾವು ಮಾಡೋಕೆ ರೆಡಿ ಇದ್ದೀವಿ. ಭಿಕ್ಷುಕ ಅಲ್ಲ, ನೀನು ಪೌರ ಕಾರ್ಮಿಕ ಕೆಲಸ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು. ಅದು ರಂಗಭೂಮಿ ಬಲ. ಮತ್ತು ರಂಗಭೂಮಿಯಿಂದ ಬಂದವ್ರು ಯಾವತ್ತೂ ಸ್ಟೇಜ್ ಮೇಲೆ ಅವ್ರು ಸ್ಟೇಜ್ ಫಿಯರ್ ಅನ್ನೋದೇ ಇಲ್ಲ ಅವ್ರಿಗೆ. ಯಾರಾದರೂ ಬರಲಿ, ಎಂಥ ಲೆಜೆಂಡ್ರಿ ಆರ್ಟಿಸ್ಟ್ ಆದರೂ ಬರಲಿ, ಹೊರಗಡೆ ಅಷ್ಟೇ ಗೌರವ ಕೊಡ್ತೇವೆ. ಇವ್ರು ಕೊಡೋ ಡಬಲ್ ಗೌರವ ಕೊಡ್ತಾರೆ ಅವರು. ರಂಗಭೂಮಿ ಕಲಾವಿದರು ದೊಡ್ಡ ಕಲಾವಿದನಿಗೆ ಏನು ಗೌರವ ಕೊಡ್ತಾರೆ. ಆದರೆ ಕ್ಯಾಮ್ರಾ ಮುಂದೆ ಬಂದರೆ ನೀವು ಆರ್ಟಿಸ್ಟ್, ನಾನು ಆರ್ಟಿಸ್ಟ್, ನನ್ನ ಅಭಿನಯ ನಾನು ಮಾಡ್ತೀನಿ, ಅಭಿನಯ ಮಾಡ್ತಾರೆ ಅಷ್ಟೇ ಹೊರತು ಬೇರೆ ಯಾವೊಂದು ಅಳುಕು ಇರಲ್ಲ, ಭಯನೂ ಇರಲ್ಲ. ಯಾಕಂದ್ರೆ ನಾನಿವಾಗ ಅಂಬರೀಷ್ ಅಣ್ಣವ್ರ ಜೊತೆ ಆ್ಯಕ್ಟಿಂಗ್ ಮಾಡೋವಾಗ ಸುಮಾರು ಅಂಬರೀಷ್ ಅವ್ರ ಜೊತೆ ಹೌದು ಮಾಡಿದೆ, ಏನು ಅನಿಸಿಲ್ಲ. ಅಂಥವ್ರ ಜೊತೆ ಆ್ಯಕ್ಟಿಂಗ್ ಏನು ಭಯ ಅನಿಸ್ಲಿಲ್ಲ, ನನಗೆ ಅನಿಸ್ಲಿಲ್ಲ. ಯಾಕಂದ್ರೆ ನಮಗೆ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನಮಗೆ ಆ ಭಯ ಪಡೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ನಾವು ಬೇಕಾದ್ರೆ ಅವ್ರ ಕಲಾವಿದರು ಅವ್ರಿಗೆ ಗೌರವ ಕೊಡ್ತೀವಿ. ಹೊರಗಡೆ ಬಂದಾಗ ಭಯ ಇರ್ತದೆ ನಮಗೆ, ಹೊರಗಡೆ ಬಂದಾಗ ಬೇರೆ. ಅದೊಂದು ರಂಗಭೂಮಿ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಓಕೆ ಸರ್, ನೀವು ಹೇಳಿದ್ರಿ ಯಾವುದೇ ಹಿನ್ನೆಲೆಯಿಂದ ಬಂದಾಗ ಅಂತ ಹೇಳಿದ್ರಿ. ಮನೆಯಲ್ಲೂ ಬೇಡ ಅಂತಾನೆ ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಯಾವುದು ಸಪೋರ್ಟ್ ಇಲ್ಲದೆ ಬಂದಾಗ, ಯಾವುದು ಹಿನ್ನೆಲೆ ಇಲ್ಲದೆ ಬಂದಾಗ? ಈಗ ಹೋಗಿರ್ತೀವಿ,
ಅದರಿಂದ ಆ ಇನ್ಕಮ್ ಇರಲ್ಲ, ಮನೆ ನಡಿಬೇಕು, ಆ ಮನೇಲಿ ಗುಣಗಾಟ, ಅವೆಲ್ಲ ಗುಣಗಾಟ ಎಣಗಾಟ ಎಲ್ಲ ಆಗಿ ಒಂದು ಹಂತಕ್ಕೆ ಬಂದ ಮೇಲೆ ಈಗ ನಾವು ಇವತ್ತು ಈ ಸ್ಟೇಜಲ್ಲಿ ಬಂದು ಈ ಥರ ಇಷ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಮ್ಮ ಶ್ರೀಮತಿಯವರ ಕೃಪಾ ಕಟಾಕ್ಷ ಅಂತ ಹೇಳ್ಬೋದು. ಯಾಕಂದರೆ ಅವರು ಮದುವೆ ಆದಾಗಿಂದ ನನಗೆ ಇದುವರೆಗೂ ಯಾವುದೇ ರೀತಿಯ ನನಗೆ ತೊಂದರೆ ಕೊಡೋಕ್ಕೆ ಹೋಗಿಲ್ಲ. ಕೆಲವ್ರು ಮನೇಲಿ ನೋಡಿರ್ತೀರ ನೀವು, ಹಾಸ್ಪಿಟ್ಲ್ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು, ದೇವಸ್ಥಾನಕ್ಕೂ ನಾವೇ ಕರ್ಕೊಂಡು ಹೋಗ್ಬೇಕು, ಮಾರ್ಕೆಟ್ಗೂ ಗಂಡಸರೇ ಕರ್ಕೊಂಡು ಹೋಗ್ಬೇಕು. ನನಗೆ ಅದು ಯಾವ ಜಂಜಾಟನೂ ಇಲ್ಲ. ಇದುವರೆಗೂ ನನ್ನ ಟು ಬಿ ಫ್ರ್ಯಾಂಕ್ ಇತ್ತು, ನನಗೆ 1 kg ಸಕ್ಕರೆ ಬೆಲೆ ಗೊತ್ತಿಲ್ಲ, ಇನ್ನು 1 kg ಉಪ್ಪು ಎಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಅಷ್ಟು ಅವರು ಮೇಂಟೈನ್ ಮಾಡೋ ಕೆಪಾಸಿಟಿ ನಮ್ಮ ಮನೆಯವ್ರಿಗಿದೆ. ಸೊ ಇಡೀ ಸಂಸಾರ ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಅಮ್ಮನೂ ನಮ್ಮ ಜೊತೆ ಇದ್ದಾರೆ, ಅಮ್ಮ, ನನ್ನ ಮಗ, ನಾನು ಅವರು ಒಟ್ಟಿಗೆ ಇದ್ದೀವಿ. ಬಟ್ ಅದ್ರದ್ದೇನು ಆ ಥರದ್ದು ನನಗೆ ಯಾವುದಕ್ಕೂ ಬರ್ಡನ್ ಕೊಟ್ಟಿಲ್ಲ ಅವರು. ಹೊರಗಡೆ ಬಂದ್ಮೇಲೆ ನಾನು ಐ ಆಮ್ ಫ್ರೀ ಬರ್ಡ್ ವಿತ್ ಮೈ ಪ್ರೊಫೆಷನ್. ಮನೆಗೆ ಇಷ್ಟೊತ್ತು ಬೇಗ ಹೋಗ್ಬೇಕು, ಹೆಂಡತಿಗೆಲ್ಲ ಕರ್ಕೊಂಡು ಹೋಗ್ಬೇಕು. ಆಬ್ವಿಯಸ್ಲಿ ನಮ್ಮ ಕೆಲಸ ಅಂತಂದ್ರೆ ಟೈಮಿಂಗ್ಸ್ ಇರಲ್ಲ. ಆ ಥರ ಇರುವ ನಾವು ಬೆಳಿಗ್ಗೆ ಮನೆಯಿಂದ ಹೊರಗಡೆ ಬಂದ್ಮೇಲೆ ರಾತ್ರಿ ಎಷ್ಟೊತ್ತಿಗೆ ಹೋದ್ರೂ ಏನು ನಮ್ಗೆ ಅಬ್ಜೆಕ್ಷನ್ ಇಲ್ಲ. ತುಂಬ ಲೇಟ್ ಆದರೆ ಗುಣಗಾಟ ಇದ್ದೇ ಇರುತ್ತೆ. ಸೊ ಅದು ಮಾಮೂಲು, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಸೋ ಫಾರ್ ನಿಮ್ಗೆ ಏನೇ ಮಾಡ್ಬೇಕಂದ್ರೂ ಮನ್ಸನ್ನು ನೆಮ್ಮದಿ ಅಂತಿರಬೇಕು. ಈಗ ಹೊರಗಡೆ ಬಂದಮೇಲೆ ನಾವು ಎಲ್ಲೋ ಗಾಡಿ ಓಡಿಸಿ ಟ್ರಾಫಿಕಲ್ಲಿ ಜಾಮ್ ಆಗಿಬಿಟ್ಟಿರ್ತೀವಿ, ಅಥವಾ ಇಲ್ಲಿ ಶೂಟಿಂಗ್ ಬಂದಾಗ ಏನೋ ಕಾರಣಗಳಿಂದ 6 ಗಂಟೆ ಅನ್ನೋದು 10 ಗಂಟೆ ಆಗಿಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅಕ್ಕಿ ತಂದು ಕೊಡು, ಬೇಳೆ ತಂದು ಕೊಡು. ಆ ಜಂಜಾಟ ಇದ್ದಾಗ ಮನುಷ್ಯ ಸ್ಯಾಟಿಸ್ಫೈ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲೂ. ಬಟ್ ಇಲ್ಲಿ ಮನೆ ಯಾವ ಥರ ನಡೆಸ್ಬೇಕು ಅನ್ನೋದು ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ನಾ ಆಮ್ ವೆರಿ ಲಕ್ಕಿ ವಿತ್ ಹರ್ ಮ್ಯಾನೇಜ್ಮೆಂಟ್. ನೀವು ಮಾಡ್ತಾನೆ ನಿಮ್ಮ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ನೀವು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಹೋಗ್ತೀರಾ, ಸಿನಿಮಾಗಳನ್ನ ನಂಬರ್ ಆಫ್ ಸಿನಿಮಾಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಮಕ್ಕಳುಗಳು ಬೆಳೀತಾ ಬರ್ತಾರೆ. ಅವರ ರಿಯಾಕ್ಷನ್ಸ್ ಹೆಂಗಿರ್ತಿತ್ತು ಒಂದು ಸಿನಿಮಾ ನೋಡಿದಾಗ ಅಥವಾ ಸ್ಕ್ರೀನ್ ಮೇಲೆ ನೋಡಿದಾಗ? ಆಬ್ವಿಯಸ್ಲಿ ಖುಷಿ ಪಡ್ತಾ ಇದ್ರು. ನಾನು ಮಾಡಿದ ಸಿನಿಮಾಗೆ ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಅವರು ನೋಡಿ ಖುಷಿ ಪಡ್ತಾ ಇದ್ರು. ಅಲ್ಲಿ ಲೇಟರ್ ಆನ್ ಕ್ರಮೇಣ ನಮಗೆ ಅಲ್ಲಿ ಸಿಗ್ತಾ ಇದ್ದಂಥ ಒಂದು ರೆಸ್ಪಾನ್ಸು. ಈಗಂತೂ ಮೊಬೈಲ್ ಬಂದಮೇಲೆ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಒಂದು ಸೆಲ್ಫಿ ಕ್ರೇಜು. ಸೊ ಎಲ್ಲರ ಮಧ್ಯದಲ್ಲೂ ನಮ್ಮನ್ನು ಗುರುತಿಸಿ ಮಾತಾಡ್ಸೋದು ಆ ಮಕ್ಕಳಿಗೂ ಫೀಲ್ ಪ್ರೌಡು. ಹೆಂಡತಿಗೂ ಖುಷಿ ಆಗುತ್ತೆ, ಒಬ್ಬರ ನನ್ನ ಗಂಡನ್ನೇ ಜನ ನೋಡ್ತಾರೆ, ಫೋಟೋ ತಗೋತಾರೆ, ಫೀಲ್ ಪ್ರೌಡ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಕೂಡ ಖುಷಿಲಿದ್ದಾರೆ, ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ. ನಿಮಗೆ ತುಂಬ ಒಳ್ಳೆ ನೇಮ್ ತಂದು ಕೊಟ್ಟಿದ್ದು ಸಾರಥಿ ಅಂತ ಹೇಳಿದ್ರಿ. ಸಾರಥಿ ದರ್ಶನ್ ಅವರು ಹೀರೋ ಆಗಿ ಮಾಡಿರೋದು, ಮತ್ತು ಅವರು ತಮ್ಮ ಡೈರೆಕ್ಷನ್ ಆಗಿ ಮಾಡಿರೋದು. ನಿಮಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಏನಕ್ಕಂದರೆ ಆಲ್ರೆಡಿ ಅವ್ರಿಗೆ ತುಂಬ ಹೆಸರಿದ್ದಿದ್ದ ಕಲಾವಿದ ದರ್ಶನ್ ಅವರು. ಬಟ್ ಶೂಟಿಂಗ್ ಟೈಮಲ್ಲಂತೂ ದರ್ಶನ್ ಭಾಳ ಜೋಯಲ್ ಆಗಿರ್ತಾಯಿದ್ರು. ಬಟ್ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಅವರ ಒಂದು ಬಿಹೇವಿಯರ್ ಶೂಟಿಂಗ್ ಟೈಮಲ್ಲಿ ನಿಮ್ಗೆ ಯಾರಿಗೂ ಹರ್ಟ್ ಮಾಡೋ ಅಂಥ ವ್ಯಕ್ತಿತ್ವ ಅಲ್ಲ ಅದು. ಬಟ್ ಯಾವಾಗಲೂ ನಮ್ಮ ಜೊತೆ ಚೆನ್ನಾಗೆ ಮಾತಾಡೋರು. ಗಣೇಶಣ್ಣ ಅಂತಾನೆ ಮಾತಾಡ್ತಾ ಇದ್ರು, ಒಂದ್ಸರಿ ಸಾರ್ ಅಂತ ಇದ್ರು, ಒಂದ್ಸರಿ ಇನ್ಸ್ಪೆಕ್ಟರ್ ಅಂತ ಇದ್ರು. ಬಟ್ ಅವ್ರು ಮೂಡಿದ್ದಾಗೆ. ಸೊ ಸಿನಿಮಾ ಆದಮೇಲೆ ಈ ಸಾರಥಿ ರಿಲೀಸ್ ಆಗೋ ಸಮಯದಲ್ಲಿ, ರಿಲೀಸ್ ಆದಮೇಲೆ ಅವ್ರಿಗೆ ಇನ್ಸಿಡೆಂಟ್ ಆಗಿದ್ದದು. ಸೊ ಆ ಟೈಮಲ್ಲೂ ನಮ್ಮ ಸೀನು ಸುಮಾರು ದಿನಕ್ಕೆ ಇಡೀ ಇರೋತಕ್ಕ ಎಲ್ಲ ಮೀಡಿಯಾದಲ್ಲೂ ಬರ್ತಾ ಇತ್ತು. ನಾನು ನೋಡಿದ್ದೀನಿ. ಅವ್ರ ಜೊತೆ ನಾನು ರೋಪ್ ಹಾಕೋದು, ಅವ್ರಿಗೆ ಬೈಯೋದು, ಅವರು ಅದಕ್ಕೆ ಕೌಂಟ್ರ್ ಕೊಡೋದು, ಅದು ರಿಪೀಟ್ ಮಾಡಿ 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 ಎಷ್ಟು ಪಾಪ್ಯುಲರ್ ಆಗೋಯ್ತು. ಎಲ್ಲೇ ಹೋದ್ರೂ ಇಷ್ಟು ಸಿನಿಮಾ ಮಾಡಿ ಎಲ್ಲೋ ಆ ಸೀನ್ ಕೇಳೋರು. ಹೆಂಗಿತ್ತು ರೇಷ್ಮೆಗೂಡು ಅನ್ನು ಛೇಡಿಸ್ತಾ ಇದ್ರು, ರೇಗಿಸ್ತಾ ಇದ್ರು, ಮತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅದೊಂಥರ ನನಗೆ ಹೆಂಗೆ ಅದೃಷ್ಟ ಅಂದರೆ, ನನಗೆ ಸಿಕ್ಕಿದ್ದ ಅದೃಷ್ಟ ಹೆಂಗೆ ಆ ಥರದ್ದು. ಆ ಸೀನ್ಗೆ ಸುಮಾರು ನನ್ನ ಜೊತೆ ಪಾತ್ರ ಮಾಡೋ 4-5 ಆರ್ಟಿಸ್ಟ್ಗಳು ಹೋಗಿ ವಾಪಸ್ ಬಂದಿದ್ರು. ಏನೋ ಕಾರಣದಿಂದ ಶೂಟಿಂಗ್ ಆಗಿರಲ್ಲ, ನೆಕ್ಸ್ಟ್ ಕೇಳಿದ ಅವ್ರ ಡೇಟ್ ಇರಲ್ಲ. ಆ ಥರದ್ದು ನನ್ನ ಸ್ನೇಹಿತರೆಲ್ಲ 3-4 ಜನ ಹೋಗಿ ಆ ಸೀನ್ ಮಾಡೋಕ್ಕಾಗದೆ ವಾಪಸ್ ಬಂದಿದ್ರು, ಸ್ಪಾಟ್ಗೆ ಹೋಗಿ. ಬಟ್ ನಾನು ಹೋಗಿದ ತಕ್ಷಣ ಅದು ಶೂಟಿಂಗ್ ಆಗೋಯ್ತು. ಅದು ನೋಡಿ ಅದೃಷ್ಟ ಹೆಂಗೆ ಬರುತ್ತೆ ಅಂದರೆ, ನೋಡಿ ಅದೊಂದು ಸೀನ್ ನನ್ನ ಜೀವನದಲ್ಲಿ ಬಂದಿಲ್ಲ ಅಂದರೆ ಇಷ್ಟು ಈ ಮಟ್ಟಕ್ಕೆ ಪಾಪ್ಯುಲೇಟ್ ಆಗಕ್ಕೆ ಕಷ್ಟ ಆಗ್ತಾ ಇತ್ತೇನೋ ಅನ್ಕೋತೀನಿ ನಾನು. ಹಾಗೆ ನೋಡಿ ಅದೃಷ್ಟ ಬರ್ಬೇಕಂದ್ರೆ ಯಾವುದೋ ಒಂದು ಕಡೆಯಿಂದ ಬರುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಾವು ಮುಂದುವರ್ಕೊಂಡು ಹೋಗ್ತಾ ಇರಬೇಕು. ಸೊ ಸಾರಥಿಯ ಜೊತೆ ಆದಮೇಲೆ ಸುಮಾರು ಸಿನಿಮಾಗಳ ಜೊತೆ ಮಾಡಿದೆ. ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು, ಒಳ್ಳೆ ಕ್ಯಾರೆಕ್ಟರ್ಗಳು, ಒಳ್ಳೆ ರೋಲ್ಗಳು. ಹೀಗೆ
ಒಂದು ಜರ್ನಿ ದಿನಕರ್ ತೂಗುದೀಪ್ ಅವರು ಅದನ್ನ ಡೈರೆಕ್ಷನ್ ಮಾಡಿದ್ರು. ಆ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಸರ್, ಮತ್ತೆ ಅವರ ಬಗ್ಗೆ ಏನು ಹೇಳ್ತೀರಾ? ದಿನಕರ್ ತೂಗುದೇಪರ್ ಇವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇಲ್ಲ ಅವರು, ಬಟ್ ಕೆಲಸದಲ್ಲಿ ಒಂಥರ ರಾಕ್ಷಸನ್ ಥರನೇ ಕೆಲಸ ಮಾಡೋರು. ಆ ಶಾರ್ಟ್ಸ್ ಇರ್ಬೋದು, ಒಂಥರ ಈ ಪರ್ಫೆಕ್ಷನ್ ಶಾರ್ಟಲ್ಲಿ ಮಳೆ ಬರಬೇಕು, ಮಳೆ ಬಂದಾಗ ರೇಷ್ಮೆ ಗೂಡು ಕೆಳಗಡೆ ಬೀಳಬೇಕು, ಕೆಳಗಡೆ ಬಿದ್ದ ಮೇಲೆ ಅವ್ರು ರೈತ ಬಂದ ಹತ್ಕೊಂಡ್ಬಂದು ನನ್ನ ಹತ್ರ ಮಾತಾಡೋದು. ಆ ಟೈಮಲ್ಲಿ ಮಳೆ ಸೀನ್ ಬಂದಾಗ ಮಳೆ ಟ್ಯಾಂಕರ್ ಖಾಲಿ ಆಗೋಯ್ತು, ನೀರು ಅಲ್ಲಿ ಇರಲಿಲ್ಲ, ರೇಷ್ಮೆ ಗೂಡು ನೆಂದಿರೋ ಸೀನ್ ಕಾಣ್ತಾ ಇರಲಿಲ್ಲ. ಸೊ ಮತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಇನ್ನೊಂದು ಟ್ಯಾಂಕರ್ ತರಿಸಿ ಶೂಟಿಂಗ್ ಮಾಡಿ, ಯಾಕಂದ್ರೆ ಸನ್ಸೆಟ್ ಟೈಮಲ್ಲಿ ಗಾಡಿ ಬರೋದು, ಅದು ಶಾರ್ಟ್ ರೆಡಿ ಅರ್ಧ ಶೂಟ್ ಆಗ್ಬಿಟ್ಟಿತ್ತು ಅದು. ಸೊ ಮತ್ತೆ ಅದನ್ನ ಬೇರೆಯವ್ರಾಗಿದೆ ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡ್ಬಿಟ್ರು ಅವರು, ಬಟ್ ಅವರು ಒಪ್ಕೊಂಡಿಲ್ಲ. ತುಂಬ ಪರ್ಫೆಕ್ಷನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು ಸೀನ್ ಅದು. ಅದು ಹೈಲೈಟ್ ಸೀನ್, ಅದು ಇಡೀ ಸಿನಿಮಾಗ ಒಂದು ಹೈಲೈಟ್ ಸೀನ್ ಅದು. ಹೌದು, ಯಾವುದೇ ಪಾತ್ರ ಮಾಡಿದ್ರು ಹೌದು, ನಾವು ಪಾತ್ರಧಾರಿಗಳೇನಿರ್ತೇವೆ ಎಲ್ಲ ಜೀವ ತುಂಬಿ ಪಾತ್ರಗಳನ್ನ ಮಾಡ್ತಾರೆ. ಒಂದು ತುಂಬ ನೇಮ್ ಕೊಡ್ತು ಅಂತಂದರೆ ಅದಕ್ಕೆ ಸ್ಪೆಷಲ್ ಆಗಿರುತ್ತೆ, ಅಂದರೆ ಆಫ್ಟರ್ ರಿಲೀಸ್ ಆದಮೇಲೆ ತುಂಬ ಸ್ಪೆಷಲ್ ಫೀಲ್ ಇರುತ್ತೆ. ಅದೇ ರೀತಿ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ಮಾಡಿದಾಗ ನಿಮ್ಮ ಮನೆಯಲ್ಲಿ ರಿಯಾಕ್ಷನ್ ಹೇಗಿತ್ತು? ತುಂಬ ಖುಷಿ ಆಯ್ತು. ಒಬ್ಬ ದೊಡ್ಡ ನಟನ ಜೊತೆ ಒಳ್ಳೆ ಹೆಸರು ಮಾಡಿದಾಗ ಆಬ್ವಿಯಸ್ಲಿ ಖುಷಿ ಆಯಿತು. ಯಾವತ್ತು ನಾನು ಬರ್ತೀನಿ ಸಿನಿಮಾ ನೋಡ್ರಿ ಅನ್ನೋ ಸ್ಟೇಜಿಗೆ ಬಂದ್ಲು ನನ್ನ ಹೆಂಡತಿ. ಸೊ ಅದೇ ನಾವು ಎಲ್ಲ ಸಿಡಿ ಸಮೇತ ಒಂಥರ ಚೇಂಜಸ್ ಅದು. ಸೊ ಅಲ್ಲಿ ಹೋದಾಗ ತುಂಬ ಅಪ್ರಿಸಿಯೇಷನ್ ಸಿಕ್ತು. ಅಲ್ಲಿ ಆಡಿಯನ್ಸ್ ಕಡೆಯಿಂದನೂ ಒಳ್ಳೆ ಅಪ್ರಿಸಿಯೇಷನ್ ಬಂದು ಅದು ಸೀನ್ ನೋಡಿ. ಹೀಗೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಈಗ ಒಳ್ಳೆ ಅವರು ಒಳ್ಳೆ ನಟರು, ನಮಗೊಂದು ಅವ್ರ ಜೊತೆ ಅವಕಾಶ ಮಾಡಿದ್ದು ಬಹಳ ಸಂತೋಷ ಅಂತ ಹೇಳ್ಬೋದು. ಸಾರಥಿಯಲ್ಲಿ ನೀವು ಮಾಡಿದ ಕ್ಯಾರೆಕ್ಟರ್ದು ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ? ಆ್ಯಕ್ಚುಲಿ ಪ್ಯಾಸೆಂಜರ್ ಆಟೋ, ಅದರಲ್ಲಿ ರೈತರಿಗೋಸ್ಕರ ಹೆಲ್ಪ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಲಗೇಜ್ ಹಾಕೊಂಡ್ ಬಂದಿರ್ತಾರೆ. ನಾವು ಅಲ್ಲಿ ಚೆಕ್ ಮಾಡ್ಕೊಂಡು ನಿಂತಿರ್ತೀವಿ, ರೈತರು ಕೂತಿರ್ತಾರೆ, ಇವರು ನಮ್ಮ PC ಹೋಗಿ ಕರೀತಾರೆ. ಅವ್ರು ಬಂದಾಗ ರಿಕ್ವೆಸ್ಟ್ ಮಾಡ್ಕೊ, ಅವರು ಯಾರೋ ದರ್ಶನ್ ರಿಕ್ವೆಸ್ಟ್ ಮಾಡ್ಕೋತಾರೆ. ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಪಲ್ಲ ನಾನು, ನನಗೇನು ಬೇಕಾ ಲಂಚ ಬೇಕಿತ್ತು ಅಷ್ಟೇ ಅಲ್ಲಿ. ನಾನು ಒಪ್ಪಲ್ಲ. ಕೊನೆಗೆ ಅವರು ಏನು ಸರ್ ರೈತರಂತ ನೀವು ಗೌರವ ಕೊಡ್ತಿರಲ್ಲ ಸರ್, ಗೌರವ ಕೊಡದೆ ಈ ಥರ ಫೈನ್ ಆಗ್ತಾ ಇದ್ದೀರಲ್ಲ ಅಂತಾನೆ. ನೋಡಪ್ಪ, ರೈತ ಅಂದ್ಕೊಂಡು ಎಲ್ಲ ಕಡೆ ಅದ್ರದ್ದು ಬೆನಿಫಿಟ್ ತೊಗೊಳಕ್ಕಾಗಲ್ಲ, ಸುಮ್ಮನೆ ಫೈನ್ ಕಟ್ಬಿಟ್ಟು ಹೋಗು ಅಂತಾನೆ. ಮತ್ತು ಇನ್ನೊಂದೇನೋ ಹೇಳ್ತಾರೆ ಅವಾಗ, ನೋಡು ಫೈನ್ ಹಾಕ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಫೈನ್ ಹಾಕ್ಬಿಟ್ಟು ರಿಸಿಪ್ಟ್ ಕೊಡ್ತೀನಿ, 2,000 ರೂಪಾಯಿ 3,000 ಫೈನ್ ಕಟ್ಟು ಅಂತ ಎತ್ತು ಕೊಡ್ತೀನಿ. ಅದಕ್ಕೆ ಏನು ಸರ್ ಇದಕ್ಕೆ 3,000 ಅಂತಾನೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಎದುರು ಹಾಕ್ಕೊಂಡೆ 100ಕ್ಕೆ 1,000 ಆಗುತ್ತೆ, 1,000ಕ್ಕೆ 3,000 ಆಗುತ್ತೆ, ಸುಮ್ಮನೆ ಮುಚ್ಕೊಂಡು ಫೈನ್ ಕಟ್ಬಿಟ್ಟು ಹೋಗು ಅಂತ ಗದರ್ಸ್ ಕಳಿಸ್ಬಿಡ್ತೀನಿ. ಸೊ ಆಮೇಲೆ ಅದು ಅಲ್ಲೊಂದು ಸ್ವಲ್ಪ ವಾಗ್ವಾದ ನಡೆಯುತ್ತೆ, ಆದರೂ ನಾನು ಒಪ್ಪಲ್ಲ, ಫೈನ್ ಕಟ್ಟಲೇಬೇಕು ಅಂತ ಸೀಲ್ ಹೊಡೆದು ಕಳಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದು ಫೈನ್ ಕಟ್ಬಿಟ್ಟು ಬರ್ತಾ ಹೀರೋಯಿನ್ ಜೊತೆ ಮಾತಾಡ್ಕೊಂಡು ಕೂತಿರ್ತೀನಿ ನಾನು. ಹೀರೋಯಿನ್ ಬಂದು ಕೇಳಕ್ಕೆ ಬಂದಿರ್ತಾರೆ, ಯಾರವರು ಏನೋ ಎತ್ತ ಕೇಳಕ್ಕೆ ಬಂದಿರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ತಾ ದರ್ಶನ್ ಎಂಟ್ರಿ ಆಗ್ತಾರೆ. ಎಂಟ್ರಿ ಹಾಕ್ಬಿಟ್ಟು ಆಗಿದ ತಕ್ಷಣ ನಾನು ಹೇಳ್ತೀನಿ, ನೋಡ್ದಾ ಇಲ್ಲಿ ಪೂಜಾರಿ ಹತ್ರ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ದೇವ್ರ ಹತ್ರ ಹೋದ ಫೈನ್ ಕಟ್ಟಕ್ಕೆ ಅಂತ ಬಂದಿನಿ. ದೇವ್ರ ಹತ್ರ ಹೋಗಿದ್ದಕ್ಕೆ ಅನುಕೂಲ ಆಯಿತು ಅಂದ್ಬಿಟ್ಟು ಏನೋ ಒಂದು ಹಿಂಗೆ ಸ್ಟೈಲಾಗಿ ನಮಸ್ಕಾರ ಹೊಡಿತಾರೆ. ಏನು ಆಟ ಆಡ್ತಾ ಇದೆಯಾ ಅಂತ ಕೇಳಿದೆ. ಆಟ ಆಡ್ತಾ ಇಲ್ಲ, ಆಟ ಆಡಿಸ್ತಾ ಇದ್ದೀನಿ ಅಂತ ಡೈಲಾಗ್ ದರ್ಶನ್ ಅವ್ರದ್ದು. ಸೊ ಹೀಗೆ ಇದ್ದಾಗ ಮಾತುಕತೆ ನಡೆಯುತ್ತೆ. ಅಲ್ಲಿ ಫೈನು ನೋಡಿದ್ರೆ ನಾನು 100 kg ರೇಷ್ಮೆ ಗೂಡು ಗಾಡಿರೋದು ಅಷ್ಟೇ. ನಾನು ಇವ್ರ ಮೇಲೆ ಕೋಪಕ್ಕೆ 600 kg ಅಂತ ಬರೆದ್ಬಿಟ್ಟು ಫೈನ್ ಹಾಕಿರ್ತೀನಿ. ಸೊ ಅದು ಕೋರ್ಟಲ್ಲಿ ಪ್ರೂವ್ ಆಗ್ಬಿಡುತ್ತೆ. 600 kg ಫೈನ್ ಕಟ್ ಬಂದಿರ್ತಾರೆ ಅವರು, 600 kg. ಸೊ 600 kg ಸಿಪ್ ಕೊಟ್ಟಾಗ ನಾನು ಆಬ್ವಿಯಸ್ಲಿ ಕೋರ್ಟಲ್ಲೇ ಪ್ರೂವ್ ಆಗುತ್ತೆ 600 kg ಇತ್ತು ಅಂತ. ನಾವು ಸೀಸ್ ಮಾಡಿರೋದು 100. ಸೊ 500 kg ನಾನು ಕಟ್ಟಬೇಕಲ್ಲ, 500 kg ಎಕ್ಸ್ಟ್ರಾ ಕಟ್ಬೇಕು ದುಡ್ಡು ನಾನು ಕೊಡ್ಬೇಕಾಗ. ಎಲ್ಲಿಂದ ಕೊಡಲಿ? 1 kgಗೆ 1,800 ರೂಪಾಯಿ ಅಂತ ಹೇಳ್ತಾರೆ ಅವರೇನೆ. 1,800 ಪ್ಲಸ್ 500 9 ಲಕ್ಷ ಕಟ್ಟು ಮುಚ್ಕೊಂಡು ಅಂತ. ನನಗೆ ಅದೇ ಡೈಲಾಗ್ ವಾಪಸ್ ಹೇಳ್ತಾ ಡೈಲಾಗು, ನಾನು ಏನಪ್ಪ ನಾನು ನಿನಗೇನೋ ಫೈನ್ ಹಾಕ್ದೆ ಅಂದ್ಬಿಟ್ಟು ನನಗೆ ಮೋಸ, ನನಗೆ ನೀನು ಅವಾಜ್ ಆಗ್ತಾ ಇದೆಯಲ್ಲ ಅಂತ. ಅವಾಜ್ ಹಾಕಲ್ಲ, ರೈತರ ಪರ ಯಾರೇ ಬಂದ್ರು ಹಿಂಗೆ ಮಾಡೋದು ಅಂತ ಅಲ್ಲಿ ಡೈಲಾಗ್ ಆಗುತ್ತೆ. ಕೊನೆಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ನನಗೆ, ದರ್ಶನ ಬೇಡ ನನ್ನ ಹತ್ರ ದುಡ್ಡಿಲ್ಲ, ಈ ಥರ ದುಡ್ಡು ಕಟ್ಬೇಕಾದ್ರೆ ಇರೋ ಮನೆ ಮಠ ಮಾರು ಕಟ್ಟಬೇಕಾಗತ್ತೆ, ಏನೋ ತಪ್ಪು ಮಾಡಿದ್ದೀನಿ ಬಿಟ್ಬಿಡು ಅಂತ ಕೈ ಮುಗಿತೀನಿ. ಅಷ್ಟರಲ್ಲಿ ರೈತರಿಗೆ ಹೇಳ್ತಾರೆ ಅವರು ದರ್ಶನ್, ನನಗೆ ಕೈ ಮುಗಿದ್ರಲ್ಲ, ರೈತರಿಗೆ ಹೋಗಿ ಕೈ ಮುಗಿರಿ, ಕ್ಷಮೆ ಕೇಳ್ರಿ,
ನಾನು ರೈತರ ವಿಷಯದಲ್ಲಿ ಯಾವತ್ತೂ ರೈತರ ಪರ ಇರ್ತೀನಿ ಅಂತ ಡೈಲಾಗ್ ಹೇಳ್ತಾ ಅಲ್ಲೋಗಿ ಕ್ಷಮೆ ಕೇಳ್ತೀನಿ. ಸೊ ಅಲ್ಲಿಗೆ ಸುಖಾಂತಿ ಆಗುತ್ತೆ. ಓಕೆ ಸರ್, ನೀವು ಸಾರಥಿ ಮಾಡಿಕೊಂಡು ಸೀರಿಯಲ್ ಕೂಡ ಮಾಡ್ತಾ ಇದ್ರಿ. ಆ ಎಕ್ಸ್ಪೀರಿಯನ್ಸ್ ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಸರ್, ಮೂವಿನೂ ಮಾಡಿಕೊಂಡು ಸೀರಿಯಲ್ಸು ಮಾಡಿಕೊಂಡು? ಸೊ ಪುಣ್ಯಕೋಟಿ ಅಂತ ಒಂದು ಅದರಲ್ಲೊಂದು ಒಳ್ಳೆ ಲೀಡ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬಂತು. ಸೊ ಅದು ರೆಗ್ಯುಲರ್ ಆಗಿ ನಡೀತಾ ಇತ್ತು. ಸೊ ಅದ್ರ ಜೊತೆಗೆ ಸಿನಿಮಾಗಳು ಮಾಡ್ತಾ ಇದ್ದೆ. ಬಾಸ್ ಬಂತು, ಹಾಗೇನೆ ಅಣ್ಣವರು ಬಂತು. ಈ ಥರ ಒಂದೊಂದು ಡೈರೆಕ್ಟರ್ಗಳು ಪರಿಚಯ ಇದ್ದಂಗೆ ಅವರು ಒಂದೊಂದು ಕ್ಯಾರೆಕ್ಟರ್ ಕೊಡ್ತಾ ಇದ್ರು. ಹಾಗೆ ಸೀರಿಯಲ್ಗಳನ್ನು ಅವಾಗ ಇದ್ದಿದ್ದು ಉದಯ ಚಾನಲ್ ಮತ್ತೆ ಬೇರೆ ಏನೂ ಇರಲಿಲ್ಲ ನಮಗೆ. DD1 ಉದಯ ಬಿಟ್ಟರೆ ಬೇರೆ ಯಾವುದು ಚಾನಲ್ ಇರಲಿಲ್ಲ. ಸೊ ಹಾಗಾಗಿ ಅವಕಾಶಗಳು ಅಲ್ಲೇ ಸುತ್ತಾ ಇದ್ವು. ಸೊ ಅಲ್ಲಿ ಅವಕಾಶಗಳು ಭರಪೂರ ಸಿಗ್ತಾ ಇತ್ತು, ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಜಸ್ ನಮಗೆ ಸ್ವಲ್ಪ ಸ್ಟೇಬಲ್ ಆಯಿತು. ಹೌದು. ಓಕೆ ಸರ್, ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಸಾರಥಿಯಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಗಣೇಶ್ ರಾವ್ ಸರ್ ಅವರ ಮೊದಲನೇ ಸಿನಿಮಾ ಮತ್ತು ಅದರಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ ಹಾಗೂ ಸಾರಥಿ ಸಿನಿಮಾದಲ್ಲಿ ಅವರ ಪಾತ್ರ ಹಾಗೂ ಅವರ ಎಕ್ಸ್ಪೀರಿಯನ್ಸ್ನ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.